ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ, ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿಂದನೆ ಬಂದು ಸೇರಿದೆ ಕಣ್ಣ ಕಣ್ಣ ಮಾತಿಗೆ. ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ತೇಲ ಎಸ್ ಸರ್ ಹೇಳ್ತೀನಿ. ಸೊ ಇದು ನಾಮದ ಚಿಲ್ಮೆ ಅಂತ ಹೇಳಿ, ಅದು ಎಲ್ರಿಗೂ ಗೊತ್ತಿದೆ. ನಾಮ ಇಟ್ಕೊಳ್ಳೋಕ್ಕೋಸ್ಕರ ರಾಮ ಬಾಣ ಹೊಡೆದಾಗ ಬಂಡೆಗೆ ಅವಾಗ ನೀರು ಬಂತು ಅಂತ ಹೇಳಿ ಒಂದು ಪ್ರತೀತಿ ಇದೆ. ಅದನ್ನ ಎಲ್ಲರೂ ನಂಬ್ಕೊಂಡು ಬಂದಿದ್ದೀವಿ. ಆಮೇಲೆ ಇನ್ನೊಂದು ವೈಜ್ಞಾನಿಕವಾಗಿ ನೋಡೋದಾದ್ರೆ ನಮ್ಮ ಬಿಸ್ಲರಿ ನೀರು ಬಂದು 50 ಇರುತ್ತೆ TDS, ಟೋಟಲ್ ಡಿಸಾಲ್ವ್ ಸಾಲ್ಟ್ಸು. ಇದು ಬರೀ 30 ಇದೆ. ಸೊ ಅದು ನಮ್ಮ ಒಂದು ಪುಣ್ಯ. ಆ್ಯಕ್ಚುಲಿ ಇದರಲ್ಲಿ ನೀರು ಕುಡಿಯೋದ್ರಿಂದ ನಮಗೇನು ಅಷ್ಟೊಂದು ದೊಡ್ಡ ದೊಡ್ಡ ಸಾಲ್ಟ್ಸ್ಗಳೆಲ್ಲ ಸಿಗಲ್ಲ. ಸೇಫೆಸ್ಟ್ ವಾಟರ್ ಅಂತ ಹೇಳಿ ಹೇಳ್ಬೋದು ಇದನ್ನು. ಆಮೇಲೆ ಇದನ್ನು ಹೊರತುಪಡಿಸಿದ್ರೆ ನಮಗೆ ಈ ಥರ ನೀರುಗಳು ಇರ್ತಾರೆ. ಸಾವಿರಾರು ಚಿಲ್ಮೆಗಳು ಕಾಡಲ್ಲಿ ಸುಮಾರಿದೆ. ಯಾಕಂತ ಹೇಳಿದ್ರೆ ಕಾಡು ತುಂಬ ಇಂಪಾರ್ಟೆಂಟು. ಕಾಡು ಒಂಥರ ಸ್ಪಂಜ್ ಆಗಿ ಕೆಲಸ ಮಾಡ್ತದೆ. ಕೆಲವೊಂದೊಂದು ಮೆಡಿಸಿನಲ್ ಪ್ಲಾಂಟ್ಸು ಮತ್ತು ಕೆಲವೊಂದೊಂದು ಟ್ರೀಸ್ ಇದೆ, ಅದರಿಂದ ಈ ಥರ ಆಗ್ತದೆ ಅಂತ ಹೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ ಮಾಕಳಿ ಬೇರು ಅಂತಿದೆ, ಆಮೇಲೆ ಕಾಡಮಟೆ ಅಂತ ಒಂದು ಬರುತ್ತೆ, ಆಮೇಲೆ ಇನ್ನೊಂದು ಕೋಣನ ಕೊಂಬು ಅಂತಿದೆ. ಈ ಥರ ಮರಗಳು ಬೆಟ್ಟದ ಮೇಲ್ಗಡೆ, ಇನ್ನು ಅರಿಶಿಣ ಬೂರ್ಗ ಅಂತ ಸುಮಾರು ಈ ಥರದ್ದು ನೂರಾರು ಮರಗಳಿದೆ. ಅದೆಲ್ಲ ಏನು ಮಾಡ್ತದೆ ಅಂದರೆ ಬೆಟ್ಟದ ಮೇಲೆ ಬೆಳೆಯುತ್ತೆ. ಬೆಟ್ಟದ ಮೇಲೆ ಬೆಳೆದು ಅದು ಬೇರು 50 ಅಡಿ 60 ಅಡಿ ಒಳಗಡೆವರೆಗೂ ಹೋಗಿ ಬಂಡೆನ ಸೀಳುತ್ತೆ. ಮಳೆ ಬಂದಾಗ ಬಂಡೆ ಒಳಗಡೆ ನೀರು ಹೋಗುತ್ತೆ. ಸೊ ಅವಾಗ ಒಳಗಡೆ ಸೀಪೇಜ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಅಷ್ಟೇ, ಇದೊಂದು ಸೀಪೇಜ್ ಅಷ್ಟೇ. ಹೋಲ್ ಆಗಿರೋದ್ರಿಂದ ಕೆಳಗಡೆ ಒಂದು ಸೀಪೇಜು ಗ್ಯಾಪ್ ಇದೆ, ಅಲ್ಲಿ ನೀರು ಬರ್ತಾ ಇದೆ. ಇದೇ ಥರ ಸಾವಿರಾರು ಚಿಲುಮೆಗಳು ನಮ್ಮ ದೇವರಾಯನದುರ್ಗ, ನಾಗಚಿಲುಮೆ, ಚಿನಗ ಎಲ್ಲ ಕಡೆನೂ ಇದಿದೆ. ಸೊ ಅದಕ್ಕೆ ಮೂಲ ಕಾರಣ ನಮ್ಮ ಮರಗಳು ಮತ್ತು ಔಷಧಿ ಗಿಡಗಳು. ಅದನ್ನು ಹೊರತುಪಡಿಸಿದ್ರೆ ಈ ಫಾರೆಸ್ಟು ರಿಸರ್ವ್ ಫಾರೆಸ್ಟ್ ಆಗಿ ಕನ್ವರ್ಟ್ ಆಗಿ ನಾವಿಲ್ಲಿ ಕಾಡು ಅಂತ ಒಂದು ವಾತಾವರಣ ಅನುಭವಿಸೋಕ್ಕೆ ಬಂದಿರೋಕ್ಕೆ ಕಾರಣ ಡಾಬ್ಸ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ಡಾಬ್ಸ್ಪೇಟೆನಲ್ಲಿ ಅವ್ರು ಇರ್ತಾರೆ. 1907ರಲ್ಲಿ ಈ ದೇವರಾಯನದುರ್ಗ ಸ್ಟೇಟ್ ಫಾರೆಸ್ಟು ಗೆಜೆಟರ್ನಲ್ಲಿ ಎಂಟ್ರಿ ಆಗ್ತದೆ, ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ. ಅದಕ್ಕಿಂತ ಮುಂಚೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಆವಾಗ ಇಲ್ಲಿ ಬಂದಾಗ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಆ ಟೈಮ್ನಲ್ಲಿ ಇಲ್ಲಿ ದೊಡ್ಡ ಕಾರ್ಖಾನೆ ಮಾಡ್ಕೊಂಡಿರ್ತಾರೆ, ಐರನ್ ಕಾರ್ಖಾನೆ. ಈಗ ನಾವಲ್ಲೊಂದು ಗೆಸ್ಟ್ ಹೌಸ್ನ ಪಾಸ್ ಮಾಡ್ಕೊಂಡು ಬಂದಲ್ಲ, ಹಿಂದೆ ಕ್ವಾರ್ಟರ್ಸು, ಅದ್ರ ಹಿಂದ್ಗಡೆ ನಿಮಗೆ ಒಂದು ದೊಡ್ಡ ರಾಶಿ ಇದೆ.
ಅಲ್ಲಿ ಐರನ್ ಕರಗಿಸಿ ಬಂದಿರೋ ವೇಸ್ಟ್ ಮಾಡಿದ್ರೆ ಈ ಕಲರ್ ಬರ್ತದೆ. ಕಾಡಲ್ಲಿ ಸಾವಿರಾರು ಗಿಡಗಳಿದೆ, ನೂರಾರು ಗಿಡಗಳಿದೆ. ಒಂದೊಂದು ಗಿಡ ಒಂದೊಂದು ಕಲರ್ ನ ಬಿಡುವಂತದ್ದು ಅದ್ರದ್ದು ಪ್ರಾಪರ್ಟೀಸ್ ಇದೆ. ಈ ಹಾಲೆ ಮರ ಗೊತ್ತಿದೆ ಅಲ್ಲ, ಅದು ಇಂಡಿಗೋ ಕಲರ್ ಬರ್ತದೆ. ಅದು ಬೀಜನೆಲ್ಲ ರಬ್ ಮಾಡಿದ್ರೆ ನಿಮ್ಗೆ ಬ್ಲೂ ಕಲರ್ ಬರುತ್ತೆ. ಅದನ್ನ ಬಟ್ಟೆಗೂ ಕೂಡ ಬಳಸ್ಕೋಬಹುದು. ಆಮೇಲೆ ಇಲ್ಲೊಂದು ಮರ ಇದೆ, ತುಂಬಾ ನಾನ್ ನೋಡಿರೋ ತುಂಬಾ ಕೆಲವು ಕೌಂಟ್ ಅಷ್ಟೇ. ಆ ಮರದಲ್ಲೇನೆ ಗೋಲ್ಡ್ ಮತ್ತೆ ಸಿಲ್ವರ್ ಇದೆ, ಅಂದ್ರೆ ನ್ಯಾನೋ ಪಾರ್ಟಿಕಲ್ಸ್ ಇದೆ. ಅದ್ರ ಬೇರ್ನ ಕಲ್ಕ ಮಾಡಿದ್ರೆ ಗೋಲ್ಡ್ ಕಲರ್ ಬರುತ್ತೆ. ಈ ಬುದ್ಧಿಸ್ಟ್ ಮಾಂಕ್ಗಳೆಲ್ಲ ಗೋಲ್ಡ್ ಕಲರ್ ಬಟ್ಟೆ ಹಾಕೊಂತಿದ್ರಲ್ಲ, ವೈಟ್ ಬಟ್ಟೆನ ಹೆಂಗ್ ಮಾಡ್ಕೊಳ್ತಿದ್ರು ಅನ್ನೋದು ಇದೇ ಮರದಲ್ಲೇ. ಒಂದು ಬೇರ್ನ ತಗೊಂಡು ಚೆನ್ನಾಗಿ ಕಾಯಿಸಿ ಯಾವುದೇ ಬಿಳಿ ಬಟ್ಟೆನ ಹಾಕಿ ಎತ್ತಿದ್ರೆ ಗೋಲ್ಡ್ ಕಲರ್ ಆಗೋಗುತ್ತೆ. ಸೊ ಯಾಕಂದ್ರೆ ಅದರಲ್ಲಿ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಇದೆ ಅಂತ ಹೇಳಿ. ಆಮೇಲೆ ಈಗ ಸಿಲ್ವರ್ ಸಿಂಥಸಿಸ್ ಕೂಡ ಆಯ್ತು, ಪೇಪರ್ ಕೂಡ ಪಬ್ಲಿಷ್ ಆಗಿದೆ. ಅದರಲ್ಲಿ ಸರ್ ನಾವೆಲ್ಲ ಬಿದ್ವಾ? ಬಿದ್ರಿ ಸಣ್ಣದ್ ಕಾಣಿಸ್ತಲ್ಲ, ದೊಡ್ಡದು ಇದೆಯಲ್ಲ ಅದು ಫೀಮೇಲ್, ಸಣ್ಣ ಇರೋದು ಮೇಲ್. ಸ್ಪೈಡರ್ ಅಲ್ಲಿ ದೊಡ್ಡದಿರೋದು ಫೀಮೇಲ್ ಇರುತ್ತೆ. ಅಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಬೆಟ್ಟ ಗುಡ್ಡಗಳ ತಾಣ ಎಂದರೆ ಅದು ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯ ರಾಮಚಿಲುಮೆಯಲ್ಲಿ ಇಂದು ಚಾರಣಿಗರನ್ನು ನಾವಿಲ್ಲಿ ನಿಮ್ಮ CN23 ನ್ಯೂಸ್ ಚಾನಲಲ್ಲಿ ತೋರಿಸಿದ್ದೇವೆ. ಎಂಥ ಅದ್ಭುತ ಪರಿಸರ ನೋಡ್ರಿ ಇದು. ಪರಿಸರ ನೋಡಗೆ ಇಲ್ಲಿಗೆ ಹೋಗಲೇಬೇಕು ಎಂದು ಚಾರಣಿಗರು ಹೋಗುತ್ತಿರುವುದಂತೂ ನಾವಿಲ್ಲಿ ನಿಮ್ಮ CN23 ನ್ಯೂಸ್ ಚಾನಲ್ ತೋರಿಸಿದ್ದೇವೆ. ಅದ್ಭುತ ಪರಿಸರದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಚಾರಣಿಗರು ಇಲ್ಲಿ ಚಾರಣ ಮಾಡಿದ್ದನ್ನು ನಿಮ್ಮ CN23 ನ್ಯೂಸ್ ಚಾನಲ್ ನೋಡಿ.